ಬಿಜೆಪಿ ಕಾಲದ ಕೋವಿಡ್ ಹಗರಣ ಏನಿದೆ, ಬಿಜೆಪಿಗರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಈಗ ಶಾಕ್ ಕೊಡ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್ ನೀಡೋಕೆ ಈಗ ಮುಖ್ಯ ಆಯುಕ್ತರು ಈಗ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್ ನೀಡೋಕೆ ಈಗ ಮುಖ್ಯ ಆಯುಕ್ತರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. 28 ಅಧಿಕಾರಿಗಳಿಗೆ ನೋಟಿಸ್ ಕೊಡೋಕೆ ಮುಂದಾಗಿದ್ದಾರೆ. ಕೋವಿಡ್ ಅವಧಿಯಲ್ಲಿ ಭ್ರಷ್ಟಾಚಾರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು. ಮೈಕಲ್ ಗುನ್ನಾ ವರದಿ ಆಧರಿಸಿ, ನ್ಯಾಯಮೂರ್ತಿ ಮೈಕಲ್ ಗುನ್ನಾ ಅವರ ವರದಿ ಆಧರಿಸಿ ಅಧಿಕಾರಿಗಳಿಗೆ ನೋಟಿಸ್ ತಯಾರಿಯನ್ನ ಮಾಡ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಸಾಧ್ಯತೆ ಇದೆ. ಈಗಾಗಲೇ ಮಾಸ್ಕ್ ಮತ್ತು ಬಿಪಿಇ ಕಿಟ್ ಖರೀದಿಯಲ್ಲಿ 167 ಕೋಟಿ ಅಕ್ರಮ ಅಂತ FIR ಕೂಡ ಹಾಕೊಂಡಿದ್ದಾರೆ. ಆದರೆ ಕೆಲವು ಈಗ ಅಧಿಕಾರಿಗಳು ನಿವೃತ್ತಿ ಕೂಡ ಹೊಂದಿದ್ದಾರೆ. ಅವರಿಗೂ ಕೂಡ ನೋಟಿಸ್ ಕೊಡೋಕೆ ಈಗ ಪಾಲಿಕೆ ಆಯುಕ್ತರು ಮುಂದಾಗಿದ್ದಾರೆ. ಇನ್ನು ಕೆಲ ಅಧಿಕಾರಿಗಳು ಎರವಲು ಸೇವೆ ಮಾಡಿ ಮಾತೃ ಇಲಾಖೆಗೆ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಅವರಿಗೂ ಕೂಡ ನೋಟಿಸ್ ಕೊಡೋಕೆ ಮುಂದಾಗಿದ್ದಾರೆ. ಈಗ ಅವ್ಯವಹಾರದ ಬಗ್ಗೆ ಉತ್ತರ ನೀಡಬೇಕು ಅಂತ ಕೇಳಿದ್ದಾರೆ. 15 ದಿನಗಳಲ್ಲಿ ಉತ್ತರ ಕೊಡಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ದಾರೆ. ಹಣದ ಬಗ್ಗೆ, ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿ ಕೊಡಬೇಕು. ಉತ್ತರ ನೀಡದೆ ಹೋದರೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನು ಕೂಡ ಇದರಲ್ಲಿ ಇದೆ. ಈಗ SIT ರಚನೆ ಆಗಿದೆ, ಅವರು ಕೂಡ ನೋಟಿಸ್ ಕೊಟ್ಟು ಅವ್ರನ್ನ ವಶಕ್ಕೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಬಹುಶಃ ಅದು ಬೇರೆ ವಾಟ್ ಯು ಕ್ಯಾನ್ ಸೇ ವೇ ಆಫ್ ವಾಟ್ ಯು ಕ್ಯಾನ್ ಸೇ ಹ್ಯಾಂಡ್ಲಿಂಗ್ ದಿ ರಿಪೋರ್ಟ್ ಇರ್ಬೋದು. ಸರ್, ಈಗ ಬಹುತೇಕ ಜನ ಎಲ್ಲ ರಿಟೈರ್ಮೆಂಟ್ ಆಗಿದ್ದಾರೆ. ಅವರಿಂದ ಯಾವ ರೀತಿ ರಿಕವರಿ ಸಾಧ್ಯ? ಅದು KCSR ಅಲ್ಲಿ ಡೈರೆಕ್ಟಾಗಿ ಪ್ರೊವಿಷನ್ ಇದೆ. ಯಾವ ಥರದ್ದು ಇರ್ರೆಗ್ಯುಲರಿಟಿ ಅಥವಾ ಯಾವ ಥರದ್ದು ಲ್ಯಾಬ್ಸ್ ಇದೆ, ಆ ಥರದ ಲ್ಯಾಬ್ಸ್ಗೆ ರಿಟೈರ್ಡ್ ಎಂಪ್ಲಾಯೀಸ್ಗೆ ಎಷ್ಟು ವರ್ಷ ತನಕ ಯಾವ ಥರದ್ದು ನಾವು ಅವರ ಅಗೇನ್ಸ್ಟ್ ಪ್ರೊಸೆಸ್ ಮಾಡ್ಬೋದಾಗಿದೆ, ಅದು ಎಲ್ಲ ಪೂರ್ತಿ KCSR ಅಲ್ಲಿ ಮೆನ್ಷನ್ಡ್ ಇದೆ. ಸರ್, ಈಗ ನೋಟಿಸ್ ಕೊಟ್ಟು ನಿಮ್ಮ ಹಂತದಲ್ಲಿ ನೀವು ತನಿಖೆ ಮಾಡಿದ್ರೆ? ಇಲ್ಲ, ಈಗ ಸದ್ಯಕ್ಕೆ ಇದು ಕಾರಣ ಕೇಳುವ ನೋಟಿಸ್ ಇಲ್ಲ. ಇದು ಎಕ್ಸ್ಪ್ಲನೇಷನ್ ಪಡೆಯುವಂಥದ್ದು ನೋಟಿಸ್ ಇದೆ. ಯಾಕೆಂದರೆ ಬೇಸ್ಡ್ ಆನ್ ಫೈಲ್ಸಲ್ಲಿ ಏನೇನೋ ಕಂಟೆಂಟ್ ಅವೈಲೇಬಲ್ ಇತ್ತು, ಆ ಆಧಾರದ ಮೇಲೆ ಜಸ್ಟಿಸ್ ಕುನ್ನಾ ಅವ್ರದ್ದು ಬೇಸಿಕ್ ಅಬ್ಸರ್ವೇಷನ್ಸ್ ಸಬ್ಮಿಟ್ ಮಾಡಿದ್ದಾರೆ. ಆ ಪರ್ಟಿಕ್ಯುಲರ್ ಫೈಲಲ್ಲಿ ಆ ಥರದ್ದು ಏನು ಲೆಟ್ಸೆ ಡೆವಲಪ್ಮೆಂಟ್ ಇತ್ತು, ಅದರ ಬಗ್ಗೆ ಅದಕ್ಕೆ ಆಫೀಸರ್ಸ್